ಹಾಯ್ ಹಲೋ, ನಾನು ಇವತ್ತು ಒಬ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಅವರಿಲ್ಲ, ಬಟ್ ಆದರೂ ನಾನು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗ್ತಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬ್ಲಾಗರ್. ಬೆಂಗಳೂರಲ್ಲಿ ಒಂದು ದಿನ ಗೆಟ್ ರೆಡಿ ವಿತ್ ಮೀ ಗೈಸ್ ಟುಡೇ. ನಾನು ಡೈಲಿ ಮಿಸ್ ಮಾಡದೆ ಯೂಸ್ ಮಾಡೋ ಕ್ರೀಮ್ ಅಂತ ಅಂದರೆ ಅಕ್ವಾಸಾಫ್ಟ್ ಕ್ರೀಮ್ ಅಂತ. ಇದು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಇದನ್ನ 2-3 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮಾಯಿಶ್ಚರೈಸರ್ ಆದಮೇಲೆ ನಾನು ಯೂಸ್ ಮಾಡಿದ್ದು ಸನ್ಸ್ಕ್ರೀನ್. ಇದು ಸನ್ಸ್ಕ್ರೀನ್ ಬಂದು ಇದು ಕೂಡ ಡಾಕ್ಟರೇ ಸಜೆಸ್ಟ್ ಮಾಡಿದ್ದು, UV ಡಾಕ್ಸ್ ಅಂತ. ತುಂಬಾನೇ ಚೆನ್ನಾಗಿದೆ, ನನಗೂ ಅಡ್ಜಸ್ಟ್ ಆಗಿದೆ. ಏನಪ್ಪ ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡ್ರ, ನಾನು ಮತ್ತೆ ಅಕ್ಕ ಇಬ್ರು ಪಂಕಾಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಫಸ್ಟ್ ನಾವು ಯಶವಂತಪುರಕ್ಕೆ ಟಿಕೆಟ್ ತಗೊಂಡ್ವಿ. ಯಶವಂತಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ನಾವು ಬೇರೆ ಬಸ್ ಹತ್ಕೊಂಡು ನಾವು ಹೋಗಿದ್ದೆ ಇಸ್ಕಾನ್ ಟೆಂಪಲ್ಗೆ ಅಂತ. ತುಂಬಾ ದಿನದಿಂದ ಅನ್ಕೊಂಡಿದ್ವಿ. ಸಂಡೇ ಅಂತ ಅಂದ್ರೆ ಎಲ್ಲರಿಗೂ ಹಾಲಿಡೇ ಇರುತ್ತೆ. ಟೆಂಪಲ್ ಅಂತೂ ತುಂಬಾನೇ ರಶ್ ಇತ್ತು. ನೀವು ಕೂಡ ಅವ್ರ ತರ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ನಿಮ್ಮ ಹೆಸರು ಮತ್ತೆ ನಂಬರ್ನ ಬರ್ಸ್ಬೇಕು. ಟೆಂಪಲ್ ಅಂತೂ ತುಂಬಾನೇ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು. ನೀವು ಒಂದ್ಸಲನೂ ವಿಸಿಟ್ ಮಾಡಿಲ್ಲ ಅಂತ ಅಂದ್ರೆ ಒಂದ್ಸಲನಾದ್ರೂ ವಿಸಿಟ್ ಮಾಡಿ. ಇಲ್ಲಿ ಬರ್ತ್ ಆಗಿ ಡೆತ್ ಆಗೋವರೆಗೂ ಹೇಗಾಗುತ್ತೆ ಅಂತ ತೋರಿಸಿದ್ದಾರೆ. ಇದಂತೂ ಮಿಸ್ ಮಾಡದೆ ನೋಡಿ. ಇಲ್ಲಿ ತಿನ್ನೋಕೆ ಫುಡ್ ಸ್ಟಾಲ್ಗಳಿತ್ತು, ಓದೋಕೆ ಬುಕ್ಸು, ಮನೆಗೆ ಡೆಕೋರೇಷನ್ ಐಟಮ್ಸು ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇತ್ತು. ನಾನು ಒಬ್ರನ್ನ ರೋಸ್ ತಗೊಂಡು ಮೀಟ್ ಮಾಡಕ ಅಂತ ಹೋಗ್ತಾ ಇದ್ದೀನಿ. ನಿಮ್ಗೂ ಕ್ಯೂರಿಯಾಸಿಟಿ ಇರುತ್ತೆ ಯಾರು ಅಂತ, ನೀವೇ ನೋಡಿ. ಬೇಸರದಾರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ. ನಾನಿವತ್ತು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಕ್ಕೆ ಬಂದಿದ್ದೆ ನಮ್ಮ ಅಪ್ಪು ಸರ್ನ ನೋಡಬೇಕು ಅಂತ. ಅಲ್ಲೇ ಪಾರ್ವತಮ್ಮ ರಾಜ್ಕುಮಾರ್ ಇದುವರೆಗೂ ಮಾಡಿರೋ ಫಿಲಮ್ಸ್ ಎಲ್ಲ ಒಂದೇ ಕಡೆ ಹಾಕಿದ್ದಾರೆ. ಅಪ್ಪು ಸರ್ನ ನೋಡ್ಕೊಂಡು ಪಕ್ಕದಲ್ಲೇ ಇರೋ ಕಂಠೀರವ ಸ್ಟುಡಿಯೋಗೆ ಹೋಗಿದ್ದೆ. ನಮ್ಮ ಮಂಡ್ಯದ ಗಂಡು ಅಂಬರೀಶ್ ಸರ್ನ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ನಾವು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಇದೇ ತರ ವಿಡಿಯೋಗೋಸ್ಕರ ಫಾಲೋ ಮಾಡ್ಕೊಳ್ಳಿ.